ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತಾಳ್ಮೆಗೆಟ್ಟರೆ ಕೆಲಸ ಕೆಟ್ಟಂತೆ. ಮೊಟ್ಟೆ ತಂತಾನೆ ಒಡೆದಾಗ ಮರಿ ಬರುವುದೇ ಹೊರತು ನಾವೇ ಒಡೆದಾಗ ಅಲ್ಲ. ಹೌದಲ್ವಾ ಸ್ನೇಹಿತರೆ? ತುಂಬಾ ಒಳ್ಳೆ ಉದಾಹರಣೆ ಅಂತಲೇ ಹೇಳ್ಬೋದು ಇಲ್ಲಿ ಕೊಟ್ಟಿರೋದು. ಮೊಟ್ಟೆ ತಂತಾನೆ ಹೊಡೆದ್ರೆ ಮಾತ್ರ ಅದರಲ್ಲಿ ಮರಿ ಬರೋದು. ಇಲ್ಲಾಂದರೆ ನಾವು ನಮ್ಮ ಹತ್ರ ಮೊಟ್ಟೆ ಇದೆ, ಹೊಡಿತೀನಿ, ಇವಾಗಲೇ ನನಗೆ ಮರಿಬೇಕು ಅಂತ ತಾಳ್ಮೆಗೆಟ್ಟು ಅದನ್ನು ಹೊಡೆದ್ರೆ ಸುಮ್ಮನೆ ನಮಗೆ ಅಲ್ಲಿ ಒಂದು ಒಳ್ಳೆ ಮೊಟ್ಟೆ ಕೂಡ ಹಾಳಾಗುತ್ತೆ. ಆದರೆ ಅದರಿಂದ ಬರುವಂತಹ ಒಂದು ಒಳ್ಳೆ ಪ್ರತಿಫಲ ಅಂದರೆ ಒಂದು ಒಳ್ಳೆ ಜೀವ ಏನಿರುತ್ತೆ ಅದನ್ನು ಕೂಡ ನಾವು ಹಾಳು ಮಾಡಿದಾಗ ಆಗುತ್ತೆ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬರು ಮನುಷ್ಯನಲ್ಲೂ ಕೂಡ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಕೆಲವೊಬ್ಬರಲ್ಲಿ ತುಂಬಾ ಅತಿಯಾಗಿ ತಾಳ್ಮೆ ಇರುತ್ತೆ, ಅದು ಕೂಡ ಒಳ್ಳೆಯದಲ್ಲ. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಕೂಡ ತಾಳ್ಮೆ ಇರೋದಿಲ್ಲ, ಅದು ಕೂಡ ಒಳ್ಳೆಯದಲ್ಲ. ಒಂದು ಗಾದೆ ಮಾತು ಹೇಳ್ತಾರೆ ಅಲ್ವಾ, ಅಮೃತ ಕೂಡ ಅತಿಯಾದರೆ ವಿಷ ಅಂತ ಅಂದ್ಬಿಟ್ಟು. ಹಾಗಾಗಿ ಯಾವುದು ಕೂಡ ಅತಿಯಾಗಬಾರ್ದು, ಅತಿಯಾಗಿ ತಾಳ್ಮೆನೂ ಇರಬಾರ್ದು, ಹಾಗೆ ಸ್ವಲ್ಪನೂ ಕೂಡ ತಾಳ್ಮೆನೇ ಇಲ್ಲಪ್ಪ ಅನ್ನೋ ರೀತಿಯಾಗಿ ಕೂಡ ನಮ್ಮ ಮನೋಭಾವ ಇರಬಾರ್ದು ಅಂತಲೇ ಹೇಳ್ತೀವಿ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ಸೊ ತಾಳ್ಮೆಯಿಂದ ತುಂಬಾ ತಾಳ್ಮೆ ಇರೋದು ಕೂಡ ಒಳ್ಳೆಯದಲ್ಲ. ಆದರೆ ನಮಗೆ ಒಂದು ಅವಶ್ಯಕತೆಗೆ ತಕ್ಕಂತೆ ತಾಳ್ಮೆ ಇಟ್ಕೊಂಡು ನಾವು ಕಾದಷ್ಟು ಕೂಡ ನಮ್ಮ ಕೆಲಸಗಳು ನಮಗೆ ಪ್ರತಿಫಲನ ಕೊಡ್ತಾ ಹೋಗುತ್ತೆ. ಅದು ಇಂದಲ್ಲ ನಾಳೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಆದರೆ ಅದಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಸಿಗೋವರೆಗೂ ನಾವು ಕಾಯಬೇಕಾಗುತ್ತೆ. ಈಗ ನಾನು ಇವತ್ತು ಕೆಲಸ ಮಾಡಿದ್ದೀನಿ, ನಾಳೆ ನನಗೆ ಅದರ ಪ್ರತಿಫಲ ಬೇಕು ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದು ಕೆಲವೊಮ್ಮೆ ವರ್ಷಗಳಾಗ್ಬೋದು, ಕೆಲವೊಮ್ಮೆ ತಿಂಗಳುಗಳಾಗ್ಬೋದು, ವಾರಗಳೇ ಆಗಬಹುದು, ಸರಿನಾ? ಸೊ ಅದು ಪ್ರತಿಯೊಂದು ಕೂಡ ನಮ್ಮ ಟೈಮ್ ಮೇಲೂ ನಮ್ಮ ಲಕ್ ಮೇಲೂ ಕೂಡ ಡಿಪೆಂಡ್ ಇರುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಅಂತಹ ಸಮಯದಲ್ಲಿ ನೀವು ಇನ್ನೊಬ್ಬರನ್ನ ನೋಡಿ ಕಂಪೇರ್ ಮಾಡ್ಕೊಳ್ಳೋದನ್ನು ಖಂಡಿತವಾಗ್ಲೂ ಮಾಡಬೇಡಿ. ಇವಾಗ ನೀವು ಏನೋ ಕೆಲಸ ಮಾಡಿರ್ತೀರ, ಅವರು ಅದೇ ಕೆಲಸ ಮಾಡಿರ್ತಾರೆ, ಅವರಿಗೆ ಬೇಗ ಪ್ರತಿಫಲ ಸಿಕ್ತು, ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿ ತಾಳ್ಮೆ ಕಳ್ಕೊಬೇಡಿ ದಯವಿಟ್ಟು. ಸೊ ಪ್ರತಿಯೊಬ್ಬರ ಪರಿಸ್ಥಿತಿ, ಪ್ರತಿಯೊಬ್ಬರ ಸಿಚುವೇಶನು ಕೂಡ ಬೇರೆ ಬೇರೆ ಇರುತ್ತೆ. ಎಲ್ಲದೂ ಕೂಡ ಒಟ್ಟಿಗೆ ಆಗಬೇಕು, ಅವ್ರಿಗೆ ಆದಾಗೆ ನನಗೆ ಆಗಬೇಕು ಅಂತ ಖಂಡಿತವಾಗ್ಲೂ ಕಂಪೇರ್ ಮಾಡ್ಕೋಬೇಡಿ. ಆವಾಗ ನಿಮ್ಮ ಮನಸ್ಸಿಗೆ ನೋವು ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಸ್ನೇಹಿತರೆ.